ಆಧುನಿಕ ಕನ್ನಡ ಕಥಾಲೋಕಕ್ಕೆ ಬಾಗ್ಲೋಡಿ ದೇವರಾಯರ ಕಥೆಗಳು ನಿಜವಾಗಲೂ ಅಪೂರ್ವವಾದ ಕೊಡುಗೆಗಳನ್ನು ಕೊಟ್ಟಿದೆ. ಇವರು ಮಾಸ್ತಿ ಕಾಲದಲ್ಲಿ ಬರೆಯೋಕ್ಕೆ ಪ್ರಾರಂಭ ಮಾಡಿದ್ರು ಕೂಡ, ಅವರ ಪ್ರಭಾವಕ್ಕೆ ಒಳಗಾದರೂ ಕೂಡ ಅವರು ಆ ಪ್ರಭಾವದಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟವರು. ಅಂದರೆ ಕತೆ ಹೇಳುವ ರೀತಿ ಮಾಸ್ತಿ ಹೇಳುವ ರೀತಿಯಲ್ಲೇ ಆದರೂ ಕೂಡ ಆ ತಂತ್ರ ಮತ್ತು ತಮ್ಮತನವನ್ನು ಕಂಡುಕೊಳ್ಳೋಕ್ಕೆ ಪ್ರಯತ್ನಪಟ್ಟವರಲ್ಲಿ ಪ್ರಮುಖರು ಅಂತ ಹೇಳಬಹುದು. ಹೀಗಾಗಿ ಬಾಗಲೋಡಿ ದೇವರಾಯರ ಕಥೆಗಳು ಬಹಳ ಭಿನ್ನವಾಗಿ ಉಳಿಯುತ್ತೆ. ಆಗ ಆಧುನಿಕ ಕಥೆಗಳ ಒಂದು ಸ್ತರ ಪ್ರಾರಂಭವಾದ ಹೊಸದು. ಹೀಗಾಗಿ ಇವರ ಕಥೆಗಳಲ್ಲಿ ಆತ್ಮಾವಲೋಕನೆ ಮತ್ತು ವಿವರಗಳು ಮತ್ತು ಮನುಷ್ಯನ ಸಂಬಂಧ ಹಾಗೂ ಕಷ್ಟ ಸಂಕಷ್ಟಗಳನ್ನು ಕುರಿತು ಅವುಗಳನ್ನು ವಿವರವಾಗಿ ದಟ್ಟವಾಗಿ ಮನಕ್ಕೆ ಮುಟ್ಟುವ ರೀತಿಯಲ್ಲಿ ಇವರ ಕಥೆಗಳು ಬಹಳ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಪ್ರಸ್ತುತ ಕತೆ ಅರವಿಂದ ವದನಿಯ ತೊಡಕು ಒಬ್ಬ ಗಾಡಿ ಬಸಪ್ಪ, ಅವನ ಮಗ ಕೃಷ್ಣ ಹಾಗೂ ಗುತ್ತಿ ನಾಯಕರ ಮಗಳು ರುಕ್ಮಿಣಿ, ಈ ಚೌಕಟ್ಟಿಗೆ ಸಂಬಂಧಪಟ್ಟ ಕತೆ. ಹಾರುತ್ತ ದೂರ ದೂರ ಮೇಲೇರುವ ಬಾರ ಬಾರ. ಈಕೆ ನಮ್ಮ ಕಥಾನಾಯಕಿ. ಹೆಸರು ರುಕ್ಮಿಣಿ. ಗುತ್ತಿನ ಮನೆ ಕೋಟಿಯಪ್ಪನವರ ಒಬ್ಬಳೇ ಮುದ್ದಿನ ಮಗಳು. ಈತನೇ ನಮ್ಮ ಕಥಾನಾಯಕ, ಗಾಡಿ ಬಸಪ್ಪನ ಮಗ ಕೃಷ್ಣ. ಓದಿನಲ್ಲಿ ತುಂಬಾ ಆಸಕ್ತಿ ಇದ್ದರೂ ಬಡತನದ ಕಾರಣದಿಂದ ಶಾಲೆ ಬಿಟ್ಟು ಕೈಯಲ್ಲಿ ಕರಣೆ ಹಿಡಿದಿದ್ದಾನೆ. ಯಾವುದೇ ದುಶ್ಚಟವಿಲ್ಲದ ಶ್ರಮಜೀವಿ. ಈತನಿಗೆ ರುಕ್ಮಿಣಿಯಲ್ಲಿ ಅಪಾರ ಒಲವಿದೆ. ಈತ ಕೃಷ್ಣನ ತಂದೆ ಬಸಪ್ಪ. ಗಾಡಿ ಓಡಿಸಿ ದುಡಿದು ತನ್ನ ಕುಟುಂಬವನ್ನು ಸಾಕುತ್ತಿದ್ದಾನೆ. ಈಕೆ ಕೃಷ್ಣನ ತಾಯಿ. ಮಗ ಶ್ರೀಮಂತರ ಮನೆಯ ರುಕ್ಮಿಣಿಯನ್ನು ಪ್ರೀತಿಸುತ್ತಿರುವುದನ್ನು ತಿಳಿದು ಆತಂಕಗೊಂಡಿದ್ದಾಳೆ. ಆದರೆ ಮಗ ತಾಯಿಯ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಇವರೇ ಶ್ರೀಮಂತ ಗುತ್ತಿನ ಮನೆಯ ಯಜಮಾನ ಕೋಟಿ ಭಂಡಾರಿ. ಊರಿನಲ್ಲಿ ಇವರ ಮಾತಿಗೆ ಎದುರೇ ಇಲ್ಲ. ಇವರು ದುಡ್ಡಿನ ಜೊತೆಗೆ ದರ್ಪವನ್ನೂ ಮೈಗೂಡಿಸಿಕೊಂಡಿದ್ದಾರೆ. ನಿನಗೇತಕ್ಕೆ ಅರವಿಂದ ವದನೆಯ ತೊಡಕು? ತೆಗೆ ನಾವಾರು ಧನುವಾರು, ಕೆಂಡದ ಮಳೆಯ ತಡೆಯುವುದೇ ಕೊಡೆ. ಮಾತು ಮಾತಿಗೂ ಕುಮಾರವ್ಯಾಸ ಭಾರತವನ್ನು ಉದಾಹರಿಸುವ ಇವರೇ ಕನ್ನಡ ಪಂಡಿತ ರಾಮಪ್ಪ. ಕೃಷ್ಣ ರುಕ್ಮಿಣಿಯರ ಮೆಚ್ಚಿನ ಗುರುಗಳು. ಅವರಿಬ್ಬರ ಪ್ರೇಮವನ್ನೂ ಬಲ್ಲವರು. ಈ ಎಲ್ಲ ಪಾತ್ರಗಳ ನಡುವೆ ನಡೆವ ಕಥೆಯನ್ನು ಈಗ ನೋಡೋಣವೇ? ಕೃಷ್ಣ, ಶಾಲೆ ಬಿಟ್ಬಿಟ್ಟಿಯಲ್ಲ, ಯಾಕೋ? ಮನೇಲಿ ತುಂಬ ಕಷ್ಟ ಆಯಿತು ರುಕ್ಮಿಣಿ, ಅದಕ್ಕೆ ಬಿಟ್ಬಿಟ್ಟೆ. ಹೋಗ್ಲಿ, ಈಗೇನು ಮಾಡ್ತಾ ಇದೆಯಾ? ಇದೆಯಲ್ಲ ಯಥಾ ಪ್ರಕಾರ ನಾನು ಗಾರೆ ಕೆಲಸ ಮಾಡ್ಕೊಂಡಿರ್ತೀನಿ. ಕುಮಾರವ್ಯಾಸ ಭಾರತ ಎಷ್ಟು ಚೆನ್ನಾಗಿ ಹೇಳ್ತಿದ್ಯಲ್ಲೋ. ಜೀವನ ಅಂದಮೇಲೆ ಎಲ್ಲ ಬಿಡಬೇಕಲ್ಲ ರುಕ್ಮಿಣಿ. ಕೃಷ್ಣ, ನನ್ನನ್ನು ಮರೆಯಲ್ಲ ತಾನೆ? ನಿನ್ನೆಲ್ಲಾದರೂ ಮರಿತೀನ ರುಕ್ಮಿಣಿ? ರುಕ್ಮಿಣಿ, ಅಗೋ ನಿಮ್ಮ ಅಪ್ಪ ಬಂದರು ಅಂತ ಕಾಣಿಸುತ್ತೆ. ಹೌದಾ?
ಹಾರುತ್ತ ದೂರ ದೂರ ಮೇಲೇರುವ ಬಾರ ಬಾರ, ನಾವಾಗುವ ಚಂದಿರ ತಾರ, ಕೈಗೂಡಲಿ ಸ್ವೈರ ವಿಹಾರ. ಅಲ್ಲಯ್ಯ ಕೃಷ್ಣಯ್ಯ, ನಿನಗೆ ಯಾಕಯ್ಯ ಈ ಹುಚ್ಚು ಆಸೆ? ಎತ್ತಣ ಮಾಮರ ಎತ್ತಣ ಕೋಗಿಲೆ ಬ್ಯಾಡವೋ, ಬಿಟ್ಟು ಬಿಡೋ ರುಕ್ಮಿಣಿ ಆಸೆನ. ನಾನು ಯಾಕೆ ರುಕ್ಮಿಣಿನ ಮದುವೆ ಆಗಬಾರ್ದು ಮೇಷ್ಟ್ರೆ? ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಕೂಲಿ ಸಂಪಾದಿಸ್ತೀನಿ, ಕೆಟ್ಟ ಮಾತಾಡಲ್ಲ, ಹೆಂಡ ಕುಡಿಯಲ್ಲ, ಬೀಡಿ ಸೇದಲ್ಲ. ನಾನು ಯಾಕೆ ಆಗಬಾರ್ದು ಮೇಷ್ಟ್ರೆ? ಅದೆಲ್ಲ ಸರಿಯಯ್ಯ, ರಾಜನೆದುರಿಗೆ ಗುಲಾಮ ನಿಲ್ಲೋದುಂಟೇನಯ್ಯ? ಅದ್ಯಾಕಪ್ಪ 5 ಬೆರಳು ಉದ್ದನು ಒಂದೇ ಏನಯ್ಯ? ನೀನು ಗಾಡಿ ಹೊಡೆಯೋ ಬಡ ಗಾಡಿ ಬಸಪ್ಪನ ಮಗ ಕೃಷ್ಣ, ಅವಳು ರುಕ್ಮಿಣಿ ಗುತ್ತಿನ ಮನೆ ಯಜಮಾನ ಕೋಟಿಯಪ್ಪನ ಒಬ್ಬಳೇ ಮಗಳು. ಕೋಟಿಯಪ್ಪನ 5 ಬೆರಳಲ್ಲೂ ಚಿನ್ನದ ಉಂಗುರಗಳಿವೆ, ನಿನ್ನ ಬೆರಳಲ್ಲಿ ಮಣ್ಣು ಮೆತ್ತುಕೊಂಡಿದೆ. ನಿನಗೇತಕ್ಕೆ ಅರವಿಂದ ವದನೆಯ ತೊಡಕು? ತೆಗೆ ನಾವಾರು ಧನುವಾರು, ಕೆಂಡದ ಮಳೆಯ ತಡೆವುದೇ ಕೊಡೆ. ಕುಮಾರವ್ಯಾಸ ಹೇಳಿದಾನೆ, ನಿನಗೆ ಗೊತ್ತಿಲ್ವೇನಯ್ಯ? ಧೂರ್ತವಟು ನಿಕರ ಅರ್ಜುನನ ಮೂದಲಿಸಿದರೇನಾಯ್ತು? ಕೊನೆಗೂ ಪಾಂಚಾಲಿ ಫಲ್ಗುಣನ ಕೊರಳಿಗೆ ಹೂಮಾಲೆ ಹಾಕಲಿಲ್ಲವೇ ಪಂಡಿತರೆ? ನಾನು ನಿಮ್ಮ ಶಿಷ್ಯನೇ, ಕುಮಾರವ್ಯಾಸ. ಅವರಪ್ಪನೋ ಕೇಳ್ತೀನಿ, ರುಕ್ಮಿಣಿ ನನ್ನ ಕೊರಳಿಗೆ ಯಾಕೆ ಮಾಲೆ ಹಾಕೋದಿಲ್ಲ ಅಂತ. ಹೋಗಯ್ಯ, ನಾನು ನಿನಗೆ ಕಲಿಸಿದ್ದು ಹೆಚ್ಚಾಯ್ತು, ನಿನಗೆ ಬುದ್ಧಿ ಭ್ರಂಶ ಆಗಿದೆ. ಹಾವಿನ ಹುತ್ತಕ್ಕೆ ಕೈ ಹಾಕಿ ಕೆಡಿಸ್ಕೋಬೇಡ. ಈಗಲೇ ಹೇಳ್ತೀನಿ, ಅದು ಹಾವಿನ ಸಹವಾಸ. ಹಾವನ್ನ ಆಡ್ಸೋದು ನನಗೆ ಗೊತ್ತು ಮೇಷ್ಟ್ರೆ. ಮಗ, ಹಿಂಗೆ ಹುಚ್ಚು ಆಸೆ ಇಟ್ಕೋಬಾರ್ದು ಕಣ್ಮಗ. ಅಲ್ಲ, ಆ ರುಕ್ಮಿಣಿಯಲ್ಲಿ ನೀ ಎಲ್ಲಿ? ಹುಚ್ಚಾಸೆ ಹೆಂಗಪ್ಪ? ನಾನು ಯಾವ್ದ್ರಲ್ಲಿ ಕಮ್ಮಿ ಇವನು ಹೇಳು? ದಿನ ಕೆಲ್ಸಕ್ಕೆ ಹೋಗ್ತೀನಿ, ದುಡ್ಡು ತರ್ತೀನಿ, ಹೆಂಡ ಕುಡಿಯಲ್ಲ, ಬೀಡಿ ಸೇದಲ್ಲ, ಕೆಟ್ಟ ಮಾತಾಡಲ್ಲ, ಜೂಜ್ಗಂತೂ ಹೋಗೋದೇ ಇಲ್ಲ. ಅವರು ನಮ್ಮ ಜಾತಿ ಹೆಸರು ಅಲ್ವಾಪಯ್ಯ? ಜಾತಿ ಒಂದೇ ಇರ್ಬೋದು ಕಣೋ ಮಗ, ಅದ್ರ ಅಂತಸ್ತು ಗುತ್ತಿನ ಮನಗೂ ಗುಡ್ಸಲ್ ಮನಗೂ ಹೆಂಗೋ ನೆಂಟು. ಮಗ, ನಮ್ಮ ಅಂತಸ್ತನ್ನು ನೋಡಿಕೊಂಡು ನಾವು ಹೆಜ್ಜೆ ಹಾಕ್ಬೇಕು ಕಣ್ಮಗ. ರುಕ್ಮಿಣಿ ಮೇಲೆ ಕನಸ್ನಾಗೂ ಆಸೆ ಇಟ್ಕೋಬೇಡ ಮಗ. ಅವ್ರ ಜನ್ಮ ಎಲ್ಲಿ, ನಮ್ಮ ಜನ್ಮ ಎಲ್ಲಪ್ಪ? ಹಾಂ, ಕೋಟ್ಯಪ್ಪನವ್ರು ಗೊತ್ತಾದರೆ ಅವ್ರು ಸುಮ್ಮನೆ ಬಿಡ್ತಾರ ನಿನ್ನ? ಓಹೋ, ಏನು ಮಾಡ್ಬಿಡ್ತಾರೋ ನಾನು ನೋಡ್ಕೊತೀನಿ. ನಾಳೆ ನಾನೇ ಅವ್ರ ಮನೆ ಹೋಗಿ ಕೇಳ್ತೀನಿ, ನಿಮ್ಮ ಮಗಳನ್ನ ಕೊಡಿ, ನಾನು ಮದುವೆ ಆಗ್ತೀನಿ ಅಂತ. ಎಷ್ಟೋ ದಿಮಾಕು ನಿನಗೆ. ಕಲಿಯುಗ ಏನೇನು ಮಾಡುತ್ತೆ ನೋಡು. ಗಾಡಿ ಹೊಡೆಯೋ ಬಸ್ಸಿನ ಮಗ ಈ ಗುತ್ತಿನ ಮನೆ ಯಜಮಾನರು ಕೋಟ್ಯಪ್ಪನ ಮಗಳನ್ನ ಮದುವೆ ಆಗ್ಬೇಕಾ? ನಾನು ಹೂ ಅಂದ್ರೆ ರಾಜ್ಕುಮಾರ್ನಂತವ್ರು ಬರ್ತಾರೆ ನನ್ನ ಮಗಳನ್ನ ಮದುವೆ ಆಗೋದಕ್ಕೆ. ನೀವ್ಯಾರು, ನಾನು ಯಾರು? ನಾವು ನಿಮ್ ಜಾತಿನ ಯಜಮಾನ್ರೆ. ಮುಚ್ಚು ಬಾಯಿ. ಜಾತಿ ಅನ್ನೋದು ಹುಟ್ಟಿನಲ್ಲಿಲ್ಲ, ಅಂತಸ್ತಿನಲ್ಲಿರೋದು. ಜಾತಿ ನಾಯಿ ಅಂತ ನಾಯಿನ ಯಾರಾದ್ರೂ ಸಿಂಹಾಸನದ ಮೇಲೆ ಕೂರಿಸ್ತಾರಾ? ಏ ಚಮ, ಇವನ್ನ ಕಂಬಕ್ಕೆ ಕಟ್ಟಾಕಿ ಚಾಟಿ ತಗೊಂಡು 10 ಏಟ್ ಹೊಡಿ. ಬುದ್ಧಿ ಬರ್ಲಿ ಗಾಡಿ ಹೊಡೆಯೋ ಬಸ್ಯಾನ ಮಗನಿಗೆ.
ಸದ್ಯ ನೀನು ಬದುಕ್ ಬಂದ್ಯಲ್ಲ, ಆಟ ಸಾಕು ಕಣ್ಮಗ. ಇನ್ಮೇಲೆ ಒಂದ್ ತಿಳ್ಕೊಂಬಿಡು ಮಗ, ಅವರು ಆಸ್ತಿವಂತರು, ನಾವು ಬಡವರು. ಸೊಪ್ಪಿನ ಸಾರು, ಹಿಟ್ಟಿನ ಮುದ್ದೆ ನಮ್ದು. ಮೃಷ್ಟಾನ್ನದ ಊಟಕ್ಕೆ ಆಸೆ ಪಡಬಾರ್ದು ಮಗ. ಹೌದು ಮಗ, ಊರಿನ ಸಾಹುಕಾರನ್ ಕೆರಳಿಸಿದ್ರೆ ನಾವು ಬದುಕೋಕಾಯ್ತದ ಮಗ. ನೀನ್ ಚಾಟಿ ಏಟ್ ಬಿದ್ಮ್ಯಾಗೆ ನೀನು ನಾನು ಈ ಊರ್ನಾಗೆ ತಲೆ ಎತ್ಕೊಂಡು ತಿರ್ಗಕ್ಕಾಗ್ತದ? ನಡಿ ಮಗ, ನಿಮ್ಮ ಸೋದರ ಮಾವನ ಊರಿಗೆ ಹೊಂಟೋಗೋಣ. ಹೆಂಗಿದ್ರು ನೀ ಕಷ್ಟಪಟ್ಟು ದುಡಿತೀಯ, ಅಲ್ಲಿ ನೀನು ಕೂಲಿ ನಾಲಿ ಮಾಡಿ 4 ಕಾಸು ಸಂಪಾದನೆ ಮಾಡಿದ್ರಾತು. ಇಲ್ಲಪ್ಪ, ನಾನೇನು ಅಪರಾಧ ಮಾಡಲಿಲ್ಲ, ಕೆಟ್ಟ ಕೆಲಸ ಮಾಡಲಿಲ್ಲ. ಇದ್ದದನ್ನ ಇದ್ದ ಹಾಗೆ ನ್ಯಾಯವಾಗಿ ಕೇಳಿದೆ. ನೋಡು, ಚಾಟಿಲ್ ಹೊಡೆದು ಅವರೇ ಅನ್ಯಾಯ ಮಾಡಿದ್ರು. ಅನ್ಯಾಯ ಮಾಡಿದವ್ರು ಊರ್ ಬಿಟ್ಟು ಹೋಗ್ಲಿ. ನಾವ್ಯಾಕೆ ಮುಖ ಮುಚ್ಕೊಂಡು ಈ ಊರು ಬಿಟ್ಟು ಹೋಗ್ಬೇಕು? ನಾನು ಈ ಊರಲ್ಲೇ ಇರ್ತೀನಿ, ಈ ಊರಲ್ಲೇ ಗಾರೆ ಕೆಲಸ ಮಾಡ್ಕೊಂಡಿರ್ತೀನಿ. ಹಾಗೆ ಆಗ್ಲಿ ಮಗ, ಈಗ ಮಲಕೊಪ್ಪ. ನಿನಗೆ ನಮ್ಮಂಥವ್ರು ಬಡವರ ಮನೆಯಿಂದಾನೇ ಒಂದು ಹೆಣ್ಣು ತಂದು ಮದುವೆ ಮಾಡ್ತೀನಿ, ಸುಖವಾಗಿರುವಂತೆ. ನೋಡು, ರುಕ್ಮಿಣಿ ಮಾತ್ರ ಕನಸು ಮನಸ್ಸಲ್ಲೂ ನೆನೆಸ್ಕೋಬಾರ್ದು. ಇಲ್ಲಮ್ಮ, ನಾನು ರುಕ್ಮಿಣಿನ ನೆನ್ಸ್ಕೊಳ್ಳೋದಿಲ್ಲ. ಅವಳ ಮೇಲೆ ಆಸೆನೂ ಪಡೋಲ್ಲ, ಯಾರ ಮೇಲೂ ಆಸೆ ಪಡೋಲ್ಲ. ಎಲ್ಲ ಬಿಟ್ಬಿಟ್ಟೆ. ನಾನು ಯಾರನ್ನೂ ಮದುವೆನೂ ಆಗೋದಿಲ್ಲ. ನನ್ನ ಕಷ್ಟ ನಂದು, ನನ್ನ ಕೆಲಸ ನಂದು. ಕೃಷ್ಣ ತನ್ನ ಪ್ರಾಮಾಣಿಕ ದುಡಿಮೆಯಿಂದ ದಿನೇ ದಿನೇ ಅಭಿವೃದ್ಧಿ ಹೊಂದಿದ. ಮನೆ ಕಟ್ಟಿಸುವುದು, ಬಾವಿ ತೋಡಿಸುವುದು, ಯಾವುದೇ ಕೆಲಸದಲ್ಲಾದರೂ ಇವನದು ಎತ್ತಿದ ಕೈ. ಇವನೀಗ ಬಡಗಾಡಿ ಬಸಪ್ಪನ ಮಗ. ಬರೀ ಕೃಷ್ಣ ಅಲ್ಲ, ಮೇಸ್ತ್ರಿ ಕೃಷ್ಣಪ್ಪ. ಕೋಟಿ ಭಂಡಾರಿಯವರ ಹೆಸರು ಹೇಗೆ ಇದ್ದರೂ ದುಡ್ಡಿನ ಲೆಕ್ಕದಲ್ಲಿ ಇವರು ಕೋಟ್ಯಾಧೀಶರಾಗಿರಲಿಲ್ಲ. ಸಾಲಗಳ ಮಹಾಸಾಗರದಲ್ಲಿ, ವ್ಯಾಜ್ಯಗಳ ಹಳ್ಳದಲ್ಲಿ ಮುಳುಗೇಳುತ್ತಾ ಕೋಟಿ ಭಂಡಾರಿಯವರ ಭಂಡಾರ ಬರಿದಾಗಿತ್ತು. ಮೇಸ್ತ್ರಿ ಕೃಷ್ಣಪ್ಪ ಈಗ ಕಾಂಟ್ರಾಕ್ಟರ್ ಕೃಷ್ಣಪ್ಪನೆಂದು ಖ್ಯಾತಿ ಹೊಂದಿದ್ದಾನೆ. ಜೊತೆಗೆ ಹಣವನ್ನೂ ಗಳಿಸಿದ್ದಾನೆ. ಕೋಟಿ ಭಂಡಾರಿಯವರ ಭಂಡಾರ ಖಾಲಿಯಾದರೂ ಮಗಳು ರುಕ್ಮಿಣಿಗೆ ಮದುವೆಯನ್ನಂತೂ ಮಾಡಲೇಬೇಕಲ್ಲ. ಕೋಟಿಯಪ್ಪನವರು ಭಗೀರಥ ಪ್ರಯತ್ನದಿಂದ ಕಡೆಗೂ ಶ್ರೀಮಂತ ಸಂಬಂಧವೊಂದನ್ನು ಕುದುರಿಸಿದರು. ಗಂಡು ಒಪ್ಪಿದ್ದೂ ಆಯಿತು. ಆದರೆ ಮೊದಲು ವರದಕ್ಷಿಣೆ, ನಂತರ ವರ ಮದುವೆ ಎಂಬುದು ಗಂಡಿನವರ ವಾಣಿಜ್ಯ ನೀತಿ. ವಿಧಿಯಿಲ್ಲದೆ ಕೋಟಿಯಪ್ಪನವರು ಸಾಹುಕಾರ ಬಸಪ್ಪನ ಮನೆಗೆ ಸಹಾಯ ಯಾಚಿಸಿ ಬಂದರು. ನಮಸ್ಕಾರ ಸಾಹುಕಾರ ಬಸಪ್ಪನವ್ರಿಗೆ. ಬನ್ನಿ ಬನ್ನಿ ಬನ್ನಿ.
ನನ್ನ ಹೆಸರು ಗಾಡಿ ಹೊಡೆಯೋ ಬಸವ, ಸಾಹುಕಾರ ಬಸಪ್ಪ ಅಲ್ಲ. ಮರ್ತೋಗ್ಬಿಟ್ರಾ? ಹಳೇದನ್ನೆಲ್ಲ ಮರ್ತು ಬಿಡಿ. ನಮ್ಮ ಗುತ್ತಿನ ಮನೆ ಮರ್ಯಾದೆ ಪ್ರಶ್ನೆಗೆ ಬಂದ್ಬಿಟ್ಟಿದೆ. ನನಗೆ ವ್ಯಾಪಾರದಲ್ಲಿ ಬಹಳ ನಷ್ಟ ಆಗಿದೆ. ಮೊದಲಿನ ಥರ ಇಲ್ಲ. ಮೇಲಿದ್ದ ಗಾಡಿ ಚಕ್ರ ಕೆಳಗೆ ಬರುತ್ತೆ, ಕೆಳಗಿದ್ದಿದ್ದು ಮೇಲ್ ಹೋಗುತ್ತೆ. ಯಾರೇನ್ ಮಾಡೋಕ್ಕಾಗುತ್ತೆ? ಬಾಣ ಸಿಗ ವಿಧಿ ವಿಷವ ಬೆರೆಸಿದೊಡೆ ಆರು ಕಾವರು. ಕುಮಾರವ್ಯಾಸ ಕುಮಾರವ್ಯಾಸ ಸ್ವಾಮಿ, ಸಮಾಧಾನ ಮಾಡ್ಕೊಳ್ಳಿ. ಅದು ಸರಿ. ನನ್ನ ಮಗಳು ರುಕ್ಮಿಣಿಗೆ ಮದುವೆ ಏರ್ಪಾಟ್ ಮಾಡ್ತಾ ಇದ್ದೀನಿ. ಬೊಂಬಾಯಿಂದ ಇಂಜಿನಿಯರ್ ಒಬ್ಬ ಬಂದು ನನ್ನ ಮಗಳನ್ನ ಒಪ್ಕೊಂಡು ಹೋಗಿದ್ದಾನೆ. ಬಹಳ ಸಂತೋಷ. ಅದಕ್ಕೆ ನಮ್ಮನ್ನೇನು ಮಾಡಬೇಕು ಅಂತೀರಿ? ಅವರು 1,00,000 ರೂಪಾಯಿ ವರದಕ್ಷಿಣೆ ಕೇಳ್ತಾ ಇದ್ದಾರೆ. ನಾನು ಒಪ್ಕೊಂಡು ಬಿಟ್ಟಿದ್ದೀನಿ. ಅಷ್ಟು ಕೊಡೋ ಶಕ್ತಿ ನನ್ನ ಹತ್ರ ಇಲ್ಲ. ಎಲ್ಲಿ ಪ್ರಯತ್ನ ಪಟ್ಟರು ಸಾಲ ಸಿಗ್ತಾ ಇಲ್ಲ. ದೇವರು ನಿಮ್ಮ ಮಗನ್ನ ಮುಂದಕ್ಕೆ ತಂದಿದ್ದಾನೆ. ತಾವು ದಯಮಾಡಿ 1,00,000 ರೂಪಾಯಿ ಸಾಲ ಕೊಟ್ಟರೆ ನಮ್ಮ ಗುತ್ತಿ ಮನೆ ಮರ್ಯಾದೆ ಉಳಿಯುತ್ತೆ. ನಿಮ್ಮ ಇಷ್ಟದ ಪ್ರಕಾರ ಬಡ್ಡಿ ಹಾಕಿ ನಿಮ್ಮ ಎಲ್ಲ ಷರತ್ತಿಗೂ ನಾವು ಒಪ್ಕೊಳ್ತೀವಿ. ದಯವಿಟ್ಟು ನನ್ನ ಕೈ ಬಿಡಬೇಡಿ. ನಾವು ನೀವು ಒಂದೇ ಸಮಾಜದವರು, ಒಂದೇ ಜಾತಿಯಸ್ಥರು. ಆವತ್ತು ಒಂದೇ ಜಾತ್ಯಸ್ಥರು ಅಂದಾಗ ಮಗನಿಗೆ ಚಾಟೀಲ್ ಹೊಡೆಸಿದ ಹಾಗೆ ಜ್ಞಾಪಕ. ಇವತ್ತು ಗುತ್ತಿ ಮನೆ ಸಾಹುಕಾರರು ಬರ್ಗೈಯಲ್ಲಿ ಬಂದಿದ್ದೀರಿ, ಚಾಟಿ ತರಲಿಲ್ವೋ? ದಯವಿಟ್ಟು ಹಳೇದನ್ನ ಮರೆತು ಬಿಡಿ. ನೀವೀಗ ಕೈ ಬಿಟ್ಟರೆ ಈ ಮದುವೆ ನಡೆಯೋದಿಲ್ಲ. ನಮ್ಮ ರುಕ್ಮಿಣಿ ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತೆ. ನಾನು ಊರು ಬಿಡಬೇಕಾಗತ್ತೆ. ನಿಮಗೊಂದು ಕಾಲ, ನಮಗೂ ಒಂದು ಕಾಲ. ಕೋಟ್ಯಪ್ಪನವ್ರೆ, ಸಾಲ ಕೊಡೋಕೆ ಆಗೋದಿಲ್ಲ, ಹೋಗಿ ಬನ್ನಿ. ಖಂಡಿತ್ರೆ, ಹಳೇ ಹೊಟ್ಟೆ ಉರಿ ಬಾಯಲ್ಲಿ ದುರಹಂಕಾರದ ಮಾತಾಡಿಸ್ಬಿಡ್ತು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ತಪ್ಪೇನು ಬಿಡಿ. ಅವ್ರು ಮಾಡ್ತಾ ಇದ್ದ ಅಹಂಕಾರಕ್ಕೆ ಸರಿ ಹೋಯ್ತು. ನೆತ್ತಿಗೆ ಬಿದ್ದ ನೀರು ಕಾಲಿಗೆ ಬೀಳದೆ ಇದ್ದೀತೆ. ನಾನು ಬರಲ್ಲ ಇನ್ನು. ನಮಸ್ಕಾರ. ಪಂಡಿತ್ರೆ, ಓ ಕೃಷ್ಣ, ಏನಯ್ಯ? ಪಂಡಿತ್ರೆ, ಇದರಲ್ಲಿ 1,00,000 ರೂಪಾಯಿ ಕ್ಯಾಶ್ ಇದೆ. ಇದನ್ನ ಗುತ್ತಿನ ಮನೆ ಕೋಟ್ಯಪ್ಪನವ್ರಿಗೆ ಕೊಟ್ಟು ರುಕ್ಮಿಣಿಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಬೇಕಂತೆ ಅಂತ ಹೇಳಿ. ಹಾ, ನಿನಗೇನು ಹುಚ್ಚಿಡ್ದಿದ್ಯೇನಯ್ಯ? ಆವತ್ತು ನಿನಗೆ ಚಾಟಿಯಿಂದ ಹೊಡೆದು ಅವಮಾನ ಮಾಡಿದವ್ರಿಗೆ ಬಹುಮಾನ ಕೊಡ್ತಾ ಇದೀಯಾ? ನಿನಗೆ ದುಡ್ಡು ಜಾಸ್ತಿ ಇದ್ರೆ ಆಸ್ಪತ್ರೆಗೋ ಅನಾಥಾಲಯಕ್ಕೋ ದಾನ ಮಾಡು. ಅಹಂಕಾರಿಗಳಿಗೆ, ದುಷ್ಟರಿಗೆ ಯಾಕೆ ಸಹಾಯ ಮಾಡ್ತೀಯಾ? ಆ ಕೋಟಿಯಪ್ಪ ಮಹಾ ಕೆಡುಕ. ನಾನು ಸಹಾಯ ಮಾಡ್ತಿರೋದು ಕೋಟ್ಯಪ್ಪನಿಗಲ್ಲ ಮೇಷ್ಟ್ರೆ, ರುಕ್ಮಿಣಿಗೋಸ್ಕರ. ರುಕ್ಮಿಣಿ ಸುಖವಾಗಿರ್ಲಿ ಅಂತ ನನ್ನ ಆಸೆ. ಅಪ್ಪ ಕೆಡಕಾದ್ರೆ ಮಗಳದೇನು ತಪ್ಪು ಮೇಷ್ಟ್ರೆ? ಪಾಪ ರುಕ್ಮಿಣಿ ಮದುವೆ ಆಗಿ ಸುಖವಾಗಿರ್ಲಿ. ತಗೊಳ್ಳಿ, ಈ ದುಡ್ಡು ಕೊಟ್ಟು ಬನ್ನಿ. ನಾನು ಇಲ್ಲೇ ಕಾಯ್ತಿರ್ತೀನಿ. ಆದರೆ ನಮ್ಮ ಅಪ್ಪನಿಗೆ ಹೇಳ್ಬಿಡಿ ಅಷ್ಟೇ, ನಾನಿಲ್ಲೇ ಕೂತಿರ್ತೀನಿ. ಸರಿ. ಅರವಿಂದ ವದನೆಯ ತೊಡಕು ಪನುಗುಣನ ಬಿಡಲಿಲ್ಲ ಕುಮಾರವ್ಯಾಸ. ಸರಿ, ನಾನು ಹೋಗಿ ಮಾತಾಡ್ಕೊಂಬರ್ತೀನಿ, ನೀನು ಕೂತಿರು. ತಗೊಳ್ಳಯ್ಯ ಕೃಷ್ಣ, ನೀನು 1,00,000 ವಾಪಸ್ ಬಂದಿದೆ. ಎಣಿಸ್ಕೋ ಸರಿಯಾಗಿದೆಯೇನು ಅಂತ. ಯಾಕೆ ಮೇಷ್ಟ್ರೆ, ಬೇಡ ಅಂದ್ರ? ಹಾಗೇನಲ್ಲ. ಓಹೋ, ಗುತ್ತಿನ ಮನೆಯವರಿಗೆ ಅವಮಾನದಿಂದ ಮುಖಭಂಗ ಆಗ್ಬಿಡ್ತು ಅನ್ಸುತ್ತೆ, ಅದಕ್ಕೆ ವಾಪಸ್ ಕಳಿಸ್ಬಿಟ್ರು ಅಲ್ಲ? ಹಾಗೂ ಅಲ್ಲಯ್ಯ, ವರದಕ್ಷಿಣೆ ಬೇಡ ಅನ್ನೋ ಹುಡುಗ ಸಿಕ್ಬಿಟ್ಟ. ಹುಡುಗನ್ನ ನಾನೇ ಹುಡುಕೊಟ್ಟೆ. ಬಹಳ ಸಂತೋಷ ಮೇಷ್ಟ್ರೆ. ನಮ್ಮ ಸಮಾಜದಲ್ಲಿ ವರದಕ್ಷಿಣೆ ಇಲ್ಲದೆ ಮದುವೆ ಆಗುವಂಥವ್ರು ಇದಾರಾ ಮೇಷ್ಟ್ರೆ? ಇದ್ರೆ ಯಾರವರು? ಅವನೊಬ್ಬ ನನ್ನ ಹಳೆ ಶಿಷ್ಯ. ಹೆಸರು ಕಾಂಟ್ರಾಕ್ಟರ್ ಕೃಷ್ಣಪ್ಪ ಅಂತ. ನನ್ನ ಎದುರಿಗೆ ಕೂತಿದ್ದಾನೆ. ಕನ್ನಡಿ ನೋಡ್ಕೊಂಡ್ರೆ ನಿನಗೆ ಕಾಣಿಸ್ತಾನೆ, ನೋಡ್ಕೋ. ಏನು ಹೇಳ್ತಿದ್ದೀರಾ ಮೇಷ್ಟ್ರೆ? ನನಗೆ ರುಕ್ಮಿಣಿ ಜೊತೆ ಮದುವೆನಾ? ಸರಿ, ರುಕ್ಮಿಣಿ ಏನಂತಾಳೆ?
ಅವಳೇ ಹೇಳಿದ್ದು, ಇಂದು ಮುಖಿ ನಾಚಿ ನುಡಿದಳು ಮನದಿಚ್ಛೆಯ, ಪಾಂಚಾಲಿ ಪೊಲುಗುಣಗೆ ಹೂಮಾಲೆ ಹಾಕಿದಳು. ಕುಮಾರವ್ಯಾಸ ಕಣಯ್ಯ, ಕುಮಾರವ್ಯಾಸ. ಇದೇ ರೀತಿಯ ಇನ್ನೊಂದು ಕತೆ ಶುಕ್ರಾಚಾರ್ಯ. ಹೆಸರೇ ಎಷ್ಟು ಚೆನ್ನಾಗಿದೆ ನೋಡಿ. ಶುಕ್ರಾಚಾರ್ಯ ಅಂತ ಇಲ್ಲಿ ಒಬ್ಬ ವ್ಯಕ್ತಿನ ಕರೀತಾರೆ. ನಿಜವಾಗಿ ನೋಡಿದ್ರೆ ಆ ವ್ಯಕ್ತಿಯ ಹೆಸರು ಶುಕ್ರಾಚಾರ್ಯ ಅಲ್ಲ, ಅವನ ಹೆಸರು ಅಶ್ವತ್ಥಾಮ. ಈತ ಅಶ್ವತ್ಥಾಮ ಚಿಕ್ಕ ವಯಸ್ಸಿನಲ್ಲೇ ಕಾಂಚಿಗೆ ಹೋಗಿ ಸಕಲ ಶಾಸ್ತ್ರ ಪಾರಂಗತನಾಗಿದ್ದಾನೆ. ಈಕೆ ಸುನೀತಿ, ಅಶ್ವತ್ಥಾಮನ ಪ್ರೇಯಸಿ. ಇವರಿಬ್ಬರ ಜಾತಿ ಒಂದೇ ಆದರೂ ಪ್ರೀತಿಗೆ ಅಂತಸ್ತು ಅಡ್ಡಿ ಮಾಡಿತು. ಹಿರಿಯರು ಇವರಿಬ್ಬರ ವಿವಾಹಕ್ಕೆ ಸಮ್ಮತಿಸಲಿಲ್ಲ. ದುಃಖ ನಿರಾಸೆಯಿಂದ ನೊಂದ ಅಶ್ವತ್ಥಾಮ ಊರನ್ನೇ ತೊರೆದ. ಎಲೈ ಜ್ಞಾನನೇ, ನೀನು ಯಾವತ್ತು ಏನ್ ಮುಂಡಪ್ಪ ಚೆನ್ನಾಗಿದ್ಯಾ? ಓ ಅಶ್ವತ್ಥಾಮಯ್ಯನವರು ಯಾವಾಗ ಬಂದ್ರಿ? ನಿನ್ನೆ ಎಲ್ಲ ಹೊರಟಂಗಿದೆ. ಸಾವುಕಾರ ಲಕ್ಷ್ಮೀಪತಯ್ಯನರಳಿಯ ಹೋಗ್ಬಿಟ್ರಲ್ವಾ, ಇವತ್ತು 15 ದಿನ. ಸುನೀತಿ ಅಮ್ಮಂಗೆ ಕೂದಲು ತೆಗಿಬೇಕಂತೆ. ಏನು ಸುನೀತಿ ಅಮ್ಮನ ಕೂದಲು ತೆಗಿಕ್ ಹೋಗ್ತಾ ಇದೆಯಾ? ಏಯ್, ಹಾಗೇನಾದ್ರೂ ಮಾಡಿದ್ರೆ ನಿನ್ ಕೈ ಕತ್ತರಿಸಿ ಹಾಕ್ಬಿಡ್ತೀನಿ. ಸ್ವಾಮಿಗಳು ಪುರೋಹಿತರು ನೀವೇ ಹಿಂಗ ಅನ್ಬಿಟ್ರೆ ಹೆಂಗೆ? ನಿಮ್ ಜನದಲ್ಲಿ ಗಂಡ ಸತ್ತೋದ್ಮೇಲೆ ತಲೆ ಕೂದಲು ತೆಗೆದೇ ಇದ್ರೆ ಆಯ್ತದ? ಶಾಸ್ತ್ರ ಅಲ್ವಾ ಅದು? ಶಾಸ್ತ್ರ ನನಗೂ ಗೊತ್ತು, ನೀನು ತೆಗಿಯಲ್ಲ ಅನ್ನು. ಅವ್ರ ಅಣ್ಣ ತಮ್ಮಂದಿರು ಕೂದಲು ತೆಗಿಬೇಕು ಅಂತ ಹೇಳೋರೆ. ನಮ್ ಕಸ್ಬೆ ಅದು, ಈಗ ಮಾಡಕ್ಕಾಗಲ್ಲ ಅನ್ನಕ್ಕಾಯ್ತದ? ಒಂದ್ ತಲೆ ಬೋಳ್ಸಿದ್ರೆ ಎಷ್ಟು ಕೊಡ್ತಾರೆ? 2 ನಾಣ್ಯ ಕೊಡ್ತಾರೆ. ಬಾರೋ ಇಲ್ಲಿ ತಗೋ, 4 ನಾಣ್ಯ ಇದೆ. ಅವಳು ಕೇಶ ಮುಂಡನೆ ಮಾಡದೇ ಇರೋದಕ್ಕೆ ನಾನ್ ಕೊಡ್ತಾ ಇರೋದು. ಅಯ್ಯೋ, ಅಪ್ಚಾರ ಆಗೋಯ್ತದ ಬುದ್ಧಿ. ಅವ್ರು ನಾನು ಸುಮ್ಮನೆ ಬಿಡ್ತಾರ? ಅವಳು ತಲೆ ಬೋಳ್ಸಿದ್ರೆ ನಾನ್ ಸುಮ್ಮನೆ ಬಿಡ್ತೀನಿ ನಿನ್ ಹೊಟ್ಟೆ ಬಗ್ದಾಕ್ಬಿಡ್ತೀನಿ. ಅದಕ್ಕೂ ಮುಂಚೆ ನಿನ್ ತಲೆನೇ ಕತ್ತರಿಸಾಕ್ಬಿಡ್ತೀನಿ. ನನ್ನ ವಿಚಾರ ಗೊತ್ತಲ್ಲ ನಿನಗೆ? ಗೊತ್ತು ಬುದ್ಧಿ, ಆದ್ರೆ ಅವ್ರು ಬಾವಿ ತವ ಕಾಯ್ತಾ ಇರ್ತಾರೆ. ಏನ್ ಮಾಡ್ಲಿ ನಾನೀಗ? ನಾನು ಈ ತರ ಹೇಳ್ದೆ ಅಂತ ಹೋಗಿ ಹೇಳು. ಹೋಗು. ಸುನೀತಿ, ಯಾಕಮ್ಮ ಒಬ್ಳೆ ಕೂತಿದ್ಯಾ? ನಾಗತ್ತೆ, ನಾನು ಕೂದಲು ತೆಗೆಸ್ಲೇಬೇಕಾ? ಹೌದಮ್ಮ, ಶಾಸ್ತ್ರ ಇರೋದೇ ಹಾಗೆ. ನಮ್ಮ ಜನದಲ್ಲಿ ಸಕೇಶಿನ ಮನೇಲಿ ಇಟ್ಕೊಳ್ಳೋ ಹಾಗಿಲ್ಲ. ಪತಿ ಸತ್ ಮೇಲೆ ಸತಿ ಸೌಂದರ್ಯಕ್ಕೆ ಅರ್ಥ ಏನಿದೆಯೇ? ನೀನು ಕೂದಲು ತೆಗೆಸ್ಲೇಬೇಕಾಗತ್ತೆ. ಇಲ್ಲದೇ ಇದ್ರೆ ಸನಾತನ ಧರ್ಮ ಉಳಿಯೋದು ಹೇಗೆ? ನನ್ನನ್ನೇ ನೋಡು, 30 ವರ್ಷದಿಂದ ರಾಮ ಕೃಷ್ಣ ಅಂತ ಹೀಗೆ ಕಾಲ ನುಗ್ತಾ ಇಲ್ವೇ? ಹುಚ್ಚಿ, ಇದರಲ್ಲೇ ಕಣೆ ಮುಕ್ತಿ ಇರೋದು. ಸರಿ, ಏನಾದರೂ ಮಾಡ್ಕೊಳ್ಳಿ.
ಗಂಡ ಸತ್ತ ದುಃಖದಲ್ಲಿ ನೊಂದು ಬೆಂದಿರೋ ಜೀವಕ್ಕೆ ಗಾಯದ ಮೇಲೆ ಬರ ಎಳ್ದಂಗೆ ಕೇಶಮುಂಡನ ಮಾಡಕ್ ಹೊರಟಿದ್ದೀರಲ್ರಿ, ಇದು ಧರ್ಮ ಅಲ್ಲ. ಧರ್ಮಶಾಸ್ತ್ರಗಳಲ್ಲಿ ಹೇಳಿರೋದ್ರಿಂದಲೇ ಮಾಡ್ತಾ ಇರೋದು. ಯಾವ ಶಾಸ್ತ್ರದಲ್ಲಿ ಹಾಗೆ ಹೇಳಿದೆ ಸ್ವಲ್ಪ ಹೇಳ್ತೀರಾ? ನಿಮಗ್ ಗೊತ್ತಿದ್ರೆ ತಾನೇ ಹೇಳೋದು. ನಾನು ಹೇಳ್ತೀನಿ ಕೇಳಿ. ಪರಾಶರ, ಜಾಬಾಲಿ, ಘೋರ ಆಂಗಿರಸ ಏನ್ ಹೇಳಿದ್ದಾರೆ ಗೊತ್ತಾ? ನಮ್ಮ ಮನೆತನದ ಹಿರಿಯರು ಆಚರಿಸ್ಕೊಂಡ್ ಬಂದಿರೋ ಸಂಪ್ರದಾಯ ಶಾಸ್ತ್ರನೇ ನಮಗೆ ಧರ್ಮ. ನಿಮ್ಮ ಶಾಸ್ತ್ರಗಳು ಸಂಪ್ರದಾಯಗಳು ನಮಗೆ ಬೇಕಾಗಿಲ್ಲ. ಶಾಸ್ತ್ರಗಳು ಬೇಡ ಅಂದ್ರೆ ಶಸ್ತ್ರಗಳು ಮಾತಾಡ್ಬೇಕಾಗತ್ತೆ. ದಂಡಂ ದಶಗುಣಂ ಭವೇತ್. ನೀವು ಮಾಡ್ತಾ ಇರೋದು ಅನಾಚಾರ. ಧರ್ಮ ಸಂಸ್ಕೃತಿಗೆ ಅಡ್ಡಿ ಮಾಡೋದು ಮಹಾಪಾಪ. ಯಾವುದು ಪಾಪ, ಯಾವುದು ಮಹಾಪಾಪ? ನೋಡಿ, ನೀವು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಇಲ್ಲಿ ಆಗೋದು ಹತ್ಯೆ. ನಾನು ನಿಮ್ಮನ್ನ ಕೊಲ್ದೇ ಬಿಡೋದಿಲ್ಲ. ನನ್ನ ವಿಚಾರ ಗೊತ್ತಲ್ಲ ನಿಮ್ಗೆ. ಸುನೀತಿ ವಿಧವೆ ಅಲ್ಲ. ಸುನೀತಿ, ನೀನು ವಿಧವೆ ಅಲ್ಲ. ನಾನು ನಿನ್ನ ಮದುವೆ ಆಗ್ತಾ ಇದ್ದೆ. ಈ ಎರಡು ಕಥೆಗಳಲ್ಲೂ ಒಂದು ರೀತಿಯ ಸ್ವಾಮ್ಯ ಇದೆ, ಹೋಲಿಕೆ ಇದೆ. ಅಲ್ಲಿ ಗಾಡಿ ಬಸಪ್ಪನ ಮಗ ಕೃಷ್ಣ ರುಕ್ಮಿಣಿಯನ್ನು ಮದುವೆ ಆಗಬೇಕಾದ ಸಂದರ್ಭದಲ್ಲೂ ಈ ಅಂತರ, ಅಂದರೆ ಈ ವರ್ಗಗಳ ನಡುವಿನ ಅಂತರವಿತ್ತು. ಇಲ್ಲಿ ಅಂತಸ್ತಿನ ಅಂತರ. ಬಾಗಲೋಡಿ ದೇವರಾಯರು ಈ ಎರಡೂ ಸನ್ನಿವೇಶಗಳನ್ನು ಸಮರ್ಥವಾಗಿ ಬಳಸಿ ಎರಡು ರೀತಿಯ ಕಥೆಗಳನ್ನು ಒಂದೇ ಚೌಕಟ್ಟಿನಲ್ಲಿ ಕಾಣುವ ರೀತಿಯಲ್ಲಿ ಮಾಡಿ ಭಿನ್ನ ಭಿನ್ನತೆಯನ್ನು ತೋರಿಸಿದ್ದಾರೆ. ಇದು ಅವರ ಶ್ರೇಷ್ಠವಾದ ಕಥೆಗಳು ಅಂತ ನಾನು ಭಾವಿಸಿದೆ.